ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ರಾಜಕಾರಣ ಅಂದ್ರೆ ಹಿಂಗೆ, ಚೆಕ್ ಅಂತ ಪ್ರತ್ಯಕ್ಷವಾಗ್ತಾರೆ, ಚೆಕ್ ಅಂತ ಮಾಯವಾಗ್ತಾರೆ. ಮಾಜಿ ಶಾಸಕ ಶಿವಾನಂದ್ ಯಾವ ಪಕ್ಷದಲ್ಲಿರ್ತಾರೆ? ದೇಶದ ಹಿತದೃಷ್ಟಿಯಿಂದ ಮೋದಿ ಪ್ರಧಾನಿಯಾಗಬೇಕು. ಬಿಜೆಪಿ ಜೆಡಿಎಸ್ ಮೈತ್ರಿ ಸಮಾವೇಶದಲ್ಲಿ ಅರವಿಂದ ಲಿಂಬಾವಳಿ ಕರೆ. ತಟಸ್ಥ ರಾಜಕಾರಣಿಗಳ ಬೆಂಬಲ ಯಾರಿಗೆ? ಜಿಎಚ್ ನಾಗರಾಜ್ ಮನೆಗೆ ನಿನ್ನೆ ಸುಧಾಕರ್ ಭೇಟಿ. ಇಂದು ರಕ್ಷಾ ರಾಮಯ್ಯ ತಂದೆ ಕೆಪಿಬಿ ಭೇಟಿ. ದಿನದ 24 ಗಂಟೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿ ಆಡಳಿತಾಧಿಕಾರಿಗಳಿಗೆ ತುಮಕೂರು ಸಿಇಒ ಪ್ರಭು ಖಡಕ್ ಸೂಚನೆ. ವಾರ್ತೆಗಳ ವಿವರ. ನೀವೆಲ್ಲ ಮ್ಯಾಜಿಕ್ ನೋಡಿದ್ದೀರಾ? ಚೆಕ್ ಅಂತ ಪ್ರತ್ಯಕ್ಷವಾಗೋದು, ಚೆಕ್ ಅಂತ ಮಾಯ ಆಗೋದು. ರಾಜಕಾರಣದಲ್ಲೂ ಹಿಂಗೆ ನಡೆಯುತ್ತೆ. ಮಾಜಿ ಶಾಸಕ ಎಂ ಶಿವಾನಂದ ಯಾವ ಪಕ್ಷದಲ್ಲಿ ಇರ್ತಾರೆ, ಎಲ್ಲಿ ಇರ್ತಾರೆ ಎಂಬುದು ಯಕ್ಷ ಪ್ರಶ್ನೆ. ಆ ಬಿಜೆಪಿ ಅವರಿಗೆ ದಮ್ಮಿದ್ರೆ, ತಾಕತ್ ಇದ್ರೆ ಚಿಕ್ಕಬಳ್ಳಾಪುರದ ಮಟ್ಟಿಯನ್ನು ಮುಟ್ಟಬೇಕು ಅಂತ ಹೇಳ್ತಾ ಇದ್ದೆ. ಸೂರ್ಯುಡು ಚಂದ್ರುಡು ಸುಧಾಕರ್ దేవుడు. ನಮ್ಮ ಚರ್ಮನ ಸುಲಿದು ಈ ಕಾಂಗ್ರೆಸ್ ಮುಖಂಡರಿಗೆ ಚಪ್ಪಲಿ ಹೊಲಿದು ಕೊಟ್ಟರು ಕೂಡ ನಿಮ್ಮ ಋಣನ ಜನ್ಮದಲ್ಲೂ ತೀರ್ಸಕ್ಕಾಗಲ್ಲ ಅಂತ ಹೇಳ್ತೀನಿ. ಮತ ನೀಡಬೇಕು. సూర్యుడు చంద్రుడు సుధాకర్ దేవుడు. జ్ఞాపకం ఇట్టుకొని ఈ మట్టిలో ఒక పౌరుషం ఉంది. ఆ పౌరుషం మనం అందరిలోనూ ఉంది. ఈ సుధాకర్ చేసేదే చెప్తాడు. ಒಂದೇ ಒಂದು ವಾಯ್ಸ್ ಬರುತ್ತೆ, ಏನಂತ? ಕಾಂಗ್ರೆಸ್ 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 ಕಾಂಗ್ರೆಸ್. ಮಾಜಿ ಶಾಸಕ ಎಂ ಶಿವಾನಂದರವರು ರಾಜಕೀಯ ಕುಟುಂಬದಿಂದ ಬಂದವರು. ರಾಜಕಾರಣದ ಆಳ ಅಗಲ ಅನುಭವ ಇದೆ. ಆದರೆ ಇವರು ಯಾವ ಪಕ್ಷದಲ್ಲಿರ್ತಾರೆ, ಯಾರನ್ನ ಹೊಗಳ್ತಾರೆ, ಯಾರನ್ನ ಯಾವಾಗ ಬೈತಾರೆ ಎಂಬುದು ಮಾತ್ರ ಗೊತ್ತಾಗಲ್ಲ. ಕಳೆದ 1 ವರ್ಷದಿಂದ ಕಾಂಗ್ರೆಸ್ನಲ್ಲೇ ಇದ್ದ ಎಂ ಶಿವಾನಂದ್ ಮೊದಲು ಡಾಕ್ಟರ್ ಕೆ ಸುಧಾಕರ್ ಜೊತೆ ಬಿಜೆಪಿಯಲ್ಲಿದ್ದರು. ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿ ಡಾಕ್ಟರ್ ಕೆ ಸುಧಾಕರನ್ನ ಸೋಲಿಸಲು ಈಶ್ವರ ಬಂದಿದ್ದಾರೆ, ಆ ದೇವರೇ ಪ್ರದೀಪ್ ಈಶ್ವರನನ್ನ ಕಳುಹಿಸಿದ್ದಾರೆಂದು ಜೋರು ಜೋರು ಭಾಷಣ ಮಾಡಿದ್ರು. ಆ ಬಿಜೆಪಿ ಅವರಿಗೆ ದಮ್ಮಿದ್ರೆ, ತಾಕತ್ ಇದ್ರೆ ಚಿಕ್ಕಬಳ್ಳಾಪುರದ ಮಟ್ಟಿಯನ್ನು ಮುಟ್ಟಬೇಕು ಅಂತ ಹೇಳ್ತಾ ಇದ್ದೆ. ಚಿಕ್ಕಬಳ್ಳಾಪುರದ ಯಾವುದೇ ಗೋಡೆಯಲ್ಲಿ ಹೋಗಿ ಕೇಳಿ, ಒಂದೇ ಒಂದು ವಾಯ್ಸ್ ಬರುತ್ತೆ, ಏನಂತ? ಕಾಂಗ್ರೆಸ್ 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 ಕಾಂಗ್ರೆಸ್. ಸಮಯ ಮಲೆಯದು ಮಿತ್ರಮ್ಮ. ಪ್ರದೀಪ್ ಈಶ್ವರ್ ಗೆಲ್ಲಲ್ಲ, ಗೆಲ್ಲಿಸಿ ತೀರಲ್ಲ. ಯಾರು ಸೋಲ್ಸ್ತಾರೆ? ಬಿಜೆಪಿ ಬಹಳ ಪ್ರಬಲ ಅಂತ ಇದ್ರು. ಹೆಂಗ್ ಬಂತು ಸ್ವಾಮಿ ರಿಸಲ್ಟು? ಆ ಈಶ್ವರ್ನ ಕಳಿಸಿದ್ದಾರೆ ಅಂತ. ನಮ್ಮ ಚರ್ಮನ ಸುಲಿದು ಈ ಕಾಂಗ್ರೆಸ್ ಮುಖಂಡರಿಗೆ ಚಪ್ಪಲಿ ಹೊಲಿದು ಕೊಟ್ಟರು ಕೂಡ ನಿಮ್ಮ ಋಣನ ಜನ್ಮದಲ್ಲೂ ತೀರ್ಸಕ್ಕಾಗಲ್ಲ ಅಂತ ಹೇಳ್ತೀನಿ. ಅದು ಆಯ್ತು ಬಿಡಿ, 1 ವರ್ಷ ಆಗ್ತಾ ಇದೆ. ನಿನ್ನೆ ಮೊನ್ನೆಯಷ್ಟೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಕ್ಷಾ ರಾಮಯ್ಯ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಕಾಂಗ್ರೆಸ್ಗೆ ಜೈ ಎಂದಿದ್ದ ಮಾಜಿ ಶಾಸಕ ಎಂ ಶಿವಾನಂದ ರಾತ್ರೋರಾತ್ರಿ ಬದಲಾಗಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ನಡೆಸಿದ ರೋಡ್ ಶೋ ಸಂದರ್ಭದಲ್ಲಿ ಪ್ರತ್ಯಕ್ಷವಾದ ಶಿವಾನಂದ್ ಡಾಕ್ಟರ್ ಸುಧಾಕರನ್ನ ಸೂರ್ಯ ಚಂದ್ರರಿಗೆ ಹೋಲಿಸಿದ್ರು. ಮತ ನೀಡಬೇಕು. ಸೂರ್ಯುಡು ಚಂದ್ರುಡು ಸುಧಾಕರ್ దేవుడు. ಜ್ಞಾಪಕ ಇಟ್ಟುకొని ಈ ಮಟ್ಟಿలో ఒక పౌరుషం ఉంది. ఆ పౌరుషం మనం అందరిలోనూ ఉంది. ఈ సుధాకర్ చేసేదే చెప్తాడు. ಒಟ್ಟಾರೆ ಶಿವಾನಂದ್ 6 ತಿಂಗಳಿಗೆ ಒಂದೊಂದು ಪಕ್ಷಕ್ಕೆ ಜಂಪ್ ಮಾಡೋದು ಸತ್ಯ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಕೇಂದ್ರ ಸರ್ಕಾರ ಕೊಡುತ್ತಿರುವ 5 ಕೆಜಿ ಅಕ್ಕಿಯನ್ನು ಸಿದ್ದರಾಮಯ್ಯ ಅವರು ನಾವು ಕೊಡ್ತಿದ್ದೇವೆ ಎಂದು ಸುಳ್ಳು ಹೇಳಿಕೊಂಡು ಓಡಾಡುತ್ತಿದ್ದಾರೆ. ಇಂತಹ ಸುಳ್ಳು ಹೇಳುವವರಿಗೆ ಈ ಲೋಕಸಭಾ ಚುನಾವಣೆಯಲ್ಲಿ ಬುದ್ಧಿ ಕಲಿಸಬೇಕು ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸಬೇಕೆಂದು ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಕರೆ ನೀಡಿದರು.
ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಕೋಲಾರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಜೆಡಿಎಸ್ನಿಂದ ಮೈತ್ರಿ ಕಾರ್ಯಕರ್ತರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಮಾವೇಶದಲ್ಲಿ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಅವರು ಭಾಗವಹಿಸಿ ಮಾತನಾಡಿ, ದೇಶದ ರಕ್ಷಣೆ ವಿಚಾರದಲ್ಲಿ ಪಾಕಿಸ್ತಾನ, ಚೀನಾ ಸೇರಿದಂತೆ ಯಾವುದೇ ರಾಷ್ಟ್ರಗಳ ಜೊತೆ ರಾಜಿ ಆಗದೆ ದೇಶದ ರಕ್ಷಣೆ ಮಾಡ್ತಿರೋದ್ರಿಂದ ದೇಶದ ರಕ್ಷಣೆಗಾಗಿ ಈ ಚುನಾವಣೆ ನಡೆಯುತ್ತಿದೆ. ಕಳೆದ 500 ವರ್ಷಗಳಿಂದ ರಾಮನ ಜನ್ಮಸ್ಥಳವನ್ನು ಪವಿತ್ರ ಸ್ಥಾನ ಮಾಡಲು ಹೋರಾಟ ಮಾಡಿಕೊಂಡು ಬರಬೇಕಾಯಿತು. ಕೊನೆಗೆ ಮೋದಿ ಸರ್ಕಾರದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಮಾಡಲಾಯಿತು. ಮೊದಲು ನಮ್ಮ ದೇಶದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ವಿದೇಶಕ್ಕೆ ಹೋದಾಗ ವಿದೇಶದಲ್ಲಿ ನಮ್ಮ ಪ್ರಧಾನಿಗಳೇ ತಲೆ ತಗ್ಗಿಸಿ ನಡೆಯುತ್ತಿದ್ರು. ಆದರೆ ಇದೀಗ ಭಾರತೀಯ ಸಾಮಾನ್ಯ ನಾಗರಿಕರು ವಿದೇಶಕ್ಕೆ ಹೋದಾಗ ಎದೆಯುಬ್ಬಿಸಿ ನಡೆಯುತ್ತಾರೆ. ಅಷ್ಟರ ಮಟ್ಟಿಗೆ ಭಾರತದ ಗೌರವ ವಿದೇಶದಲ್ಲಿ ಹೆಚ್ಚಾಗಿದೆ ಎಂದರು. ನಮ್ಮ ದೇಶದ ಪ್ರಧಾನಮಂತ್ರಿ ಇದ್ರಲ್ಲ ಅವ್ರು ಯಾರು, ಮನಮೋಹನ್ ಸಿಂಗ್ ಅವರೇ ತಲೆ ಎತ್ತಿರಲಿಲ್ಲ ಪ್ರಧಾನಮಂತ್ರಿಯಾಗಿ. ಸೊ ಈಗ ಅಲ್ಲಿರುವಂತ ಭಾರತೀಯ ಎದೆ ತಟ್ಕೊಂಡು ಎದೆ ಮುಗಿಸಿ ಹೋಗ್ತಾರೆ, ನಾನು ಇಂಡಿಯನ್, ನಾನು ಭಾರತೀಯ, ನಾನು ಮೋದಿಗೆ ನಾನು ಅಂತ ಹೇಳ್ತಾರೆ. ಅಷ್ಟು ಗೌರವ ವಿದೇಶದಲ್ಲಿ ಭಾರತೀಯರಿಗೆ ಸಿಗ್ತಾ ಇದೆ. ಸಂಸದ ಎಸ್ ಮುನಿಸ್ವಾಮಿ ಮಾತನಾಡಿ, ಕಾಂಗ್ರೆಸ್ ಮನೆಯೊಂದು 3 ಬಾಗಿಲಾಗಿದೆ. ಒಂದು ಕಡೆ ಕೆಎಚ್ ಮುನಿಯಪ್ಪ ಬಣ, ಇನ್ನೊಂದು ಬಣ ಕಿತ್ತಾಟದ ನಡುವೆ ಬೆಂಗಳೂರಿನ ವ್ಯಕ್ತಿಯನ್ನ ತಂದು ಅಭ್ಯರ್ಥಿ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಸುವಾಗಲೂ 2 ಗುಂಪುಗಳ ಜೊತೆ 2 ನಾಮಪತ್ರ ಸಲ್ಲಿಸಿದ್ದಾರೆ. ಈ 2 ಗುಂಪುಗಳ ನಡುವೆ ಕಾಂಗ್ರೆಸ್ ಅಭ್ಯರ್ಥಿ ಬಲಿಪಶುವಾಗ್ತಿದ್ದಾರೆ. ಮಲ್ಲೇಶ್ ಬಾಬು ಅವರ ತಂದೆ ಜಿಲ್ಲಾಧಿಕಾರಿ ಆಗಿದ್ರು, ತಾಯಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ರು. ಉತ್ತಮ ಹಿನ್ನೆಲೆಯಲ್ಲಿರುವ ಕುಟುಂಬದಿಂದ ಬಂದಿರುವ ವ್ಯಕ್ತಿ ಮಲ್ಲೇಶ್ ಬಾಬು. ಅದಕ್ಕಾಗಿ ಎಲ್ಲರೂ ಸಭ್ಯ ಕುಟುಂಬದ ವ್ಯಕ್ತಿ ಮಲ್ಲೇಶ್ ಬಾಬು ಅವರಿಗೆ ಮತ ನೀಡಲು ಮನವಿ ಮಾಡಿದ್ರು. ಸಮಾವೇಶದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಎಂ ಮಲ್ಲೇಶ್ ಬಾಬು, ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಮಾತನಾಡಿ, ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್, ವಿಧಾನ ಪರಿಷತ್ ಸದಸ್ಯ ವೈಎ ನಾರಾಯಣಸ್ವಾಮಿ, ಮಾಜಿ ಶಾಸಕರಾದ ನಂದೀಶ್ ರೆಡ್ಡಿ, ಕೆಎನ್ ರಾಜಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ನಾಮಪತ್ರ ಸಲ್ಲಿಕೆ ಮುಗಿಯಿತು, ಇನ್ನೇನಿದ್ರು ಮತಬೇಟೆ ಕೆಲಸ ಶುರುವಾಗಿದೆ. ತಟಸ್ಥವಾಗಿರೋ ಮುಖಂಡರನ್ನ ತಮ್ಮತ್ತ ಸೆಳೆಯಲು ಇಬ್ಬರು ಪ್ರಭಾವಿಗಳ ಕಸರತ್ತು ತೆರೆಮರೆಯಲ್ಲಿ ನಡೆಯುತ್ತಿದ್ದು, ಅಂತಿಮವಾಗಿ ಯಾರ ಕಡೆ ಅವರ ಮನಸ್ಸು ವಾಲುತ್ತದೋ ಕಾದು ನೋಡಬೇಕಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು ಈಗ ತಟಸ್ಥವಾಗಿರುವ ಜಿಎಚ್ ನಾಗರಾಜ್ ಮನವೊಲಿಸಲು ಮೈತ್ರಿ ಪಕ್ಷದ ಅಭ್ಯರ್ಥಿ, ಮತ್ತೊಂದು ಕಡೆ ಕಾಂಗ್ರೆಸ್ ಮುಖಂಡರಿಂದಲೂ ಸತತ ಪ್ರಯತ್ನ ನಡೆಯುತ್ತಿದೆ. ಚಿಕ್ಕಬಳ್ಳಾಪುರ ರಾಜಕೀಯ ಇತಿಹಾಸದಲ್ಲಿ 2 ರಾಜಕೀಯ ಪಕ್ಷಗಳಲ್ಲಿ ಒಂದಷ್ಟು ದಿನಗಳ ಕಾಲ ಕೆಲಸ ಮಾಡಿ 2 ಪಕ್ಷಗಳಲ್ಲಿ ಟಿಕೆಟ್ ಸಿಗದೆ ಒಮ್ಮೆ ಸ್ವತಂತ್ರ ಅಭ್ಯರ್ಥಿಯಾಗಿ ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸಿ ಸೋಲನುಭವಿಸಿದ್ದ ಮಾಜಿ ಕೇಂದ್ರ ಸಚಿವ ಜಾಲಪ್ಪನವರ ಅಳಿಯ ಜಿಎಚ್ ನಾಗರಾಜ್ ನಂತರ ತನ್ನ ಮಗ ವಿನಯ್ ಶ್ಯಾಮನ್ನ ರಾಜಕೀಯ ಎಂಟ್ರಿ ಮಾಡಿಸಿದ್ರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅಳಿವಿನ ಅಂಚಿಗೆ ತಲುಪಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ಜೀವ ತುಂಬಿದ್ದ ವಿನಯ್ ಶ್ಯಾಮ್ ಕಳೆದ ಬಾರಿ ಶಾಸಕ ಸ್ಥಾನದ ಪ್ರಬಲ ಅಭ್ಯರ್ಥಿ ಆಕಾಂಕ್ಷಿಯಾಗಿದ್ರು. ಆದರೆ ಹೈಕಮಾಂಡ್ ಪ್ರದೀಪ್ ಈಶ್ವರ್ಗೆ ಟಿಕೆಟ್ ಘೋಷಣೆ ಮಾಡಿತ್ತು. ಅದೇ ಬೇಸರದಲ್ಲಿ ವಿನಯ್ ಶ್ಯಾಮ್ ಪಕ್ಷದ ಚಟುವಟಿಕೆಗಳಿಂದ ತಟಸ್ಥರಾಗಿ ದೂರ ಉಳಿದಿದ್ರು. ಇದೇ ಅವಕಾಶವನ್ನ ಕ್ಯಾಚ್ ಮಾಡುವ ಉದ್ದೇಶದಿಂದ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರ ತಂದೆ ಕೇಶವ್ ರೆಡ್ಡಿ ಜಿಎಚ್ ನಾಗರಾಜ್ ಮನೆಗೆ ಭೇಟಿ ಕೊಟ್ಟು ಅವರ ಬೆಂಬಲವನ್ನ ಕೋರಿದ್ರು. ನಿನ್ನೆ ಅವರು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದು ಫಲಪ್ರದವಾಯಿತೋ ಇಲ್ವೋ ಗೊತ್ತಿಲ್ಲ. ಅವರ ಭೇಟಿ ಬೆನ್ನಲ್ಲೇ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಕ್ಷಾ ರಾಮಯ್ಯ ಪರವಾಗಿ ರಕ್ಷಾ ಅವರ ತಂದೆ ಸೀತಾರಾಮ್, ಇತ್ತೀಚೆಗೆ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆಗೊಂಡ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡರು ಸೇರಿದಂತೆ ಇನ್ನಿತರೆ ಮುಖಂಡರು ಜಿಎಚ್ ಮನೆಗೆ ತೆರಳಿ ಅವರ ಮನವೊಲಿಸುವ ಪ್ರಯತ್ನ ಮಾಡಿದ್ದಾರೆ. ಮಾತುಕತೆ ವೇಳೆ ಅವರಿಂದ ಏನು ಉತ್ತರ ಬಂದಿದೆ ಎಂಬುದು ಇನ್ನೂ ಗೊತ್ತಾಗಿಲ್ಲ.
ಹೀಗೆ ಹಿಂದೆ ಪಕ್ಷದಲ್ಲಿ ಗುರುತಿಸಿಕೊಂಡು ಕಾರಣಾಂತರಗಳಿಂದ ತಟಸ್ಥ ಆಗಿರುವ ಮುಖಂಡರನ್ನ ಕೆಲವರು ನೇರವಾಗಿ ಭೇಟಿ ಮಾಡಿ ಬೆಂಬಲ ನೀಡುವಂತೆ ಮಾತುಕತೆ ಮಾಡುತ್ತಿದ್ದರೆ ಮತ್ತೆ ಕೆಲವರು ದೂರವಾಣಿ ಮೂಲಕ ಸಂಪರ್ಕ ಸಾಧಿಸಿ ಬೆಂಬಲ ಕೋರುವ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜು ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMCS ಹಾಗೂ ಕಾಮರ್ಸ್ EBACS ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5 ರಿಂದ 7 ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷ ನೀಟ್ನಲ್ಲಿ ಉತ್ತಮ ಅಂಕ ಗಳಿಸಿ ಶಶಿಪ್ರಸಾದ್ ಮತ್ತು ಮೋನಿಕಾ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿದ್ದಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ಈಗ ಒಂದು 4 ವರ್ಷದ ಕೆಳಗೆ ನನ್ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂತ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನಮ್ಮ ಐತಿಹಾಸಿಕ ನಂದಿಗಿರಿಧಾಮದ ನಾಡು, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ. ಹೇಗೆ ಅಂತೀರಾ? ಶ್ರೀ ನಂದಿನಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ರವರ 3ನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ. ಹಿಂದೆಂದೂ ಕಾಣದ ಲೇಟೆಸ್ಟ್ ಟ್ರೆಂಡ್ಸ್, ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ 3 ಮಹಡಿಗಳಲ್ಲಿ. ಇದು ಟ್ರೆಡಿಷನ್ ಮತ್ತು ಸ್ಟೈಲ್ನ ಪರ್ಫೆಕ್ಟ್ ಸಂಧಾನ. ಶ್ರೀ ನಂದಿನಿ ಸಿಲ್ಕ್ಸ್, ಗಂಗಮ್ಮಗುಡಿ ರೋಡ್, ಚಿಕ್ಕಬಳ್ಳಾಪುರ. ನಾನು ಇರ್ತೀನಿ, ನೀವು ಬನ್ನಿ, ನಿಮ್ಮವ್ರನ್ನೆಲ್ಲ ಕರ್ಕೊಂಡ್ ಬರ್ತೀರಾ ತಾನೆ? ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ದಿನದ 24 ಗಂಟೆಯೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂತೆ ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿಗಳಿಗೆ ತುಮಕೂರು ಜಿಲ್ಲಾ ಪಂಚಾಯತ್ ಸಿಇಒ ಜಿ ಪ್ರಭು ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡು ಬಂದ ಗ್ರಾಮಗಳಿಗೆ 24 ಗಂಟೆಯೊಳಗೆ ಟ್ಯಾಂಕರ್ ಮೂಲಕ ನೀರು ವ್ಯವಸ್ಥೆ ಮಾಡಬೇಕು. ಕೊಳವೆ ಬಾವಿ ಬತ್ತಿದ್ರೆ ಕೂಡಲೇ ಮತ್ತೊಂದು ಬೋರ್ ವ್ಯವಸ್ಥೆ ಅಥವಾ ಖಾಸಗಿ ಬೋರ್ ವ್ಯವಸ್ಥೆ ಮಾಡಬೇಕು. ನೀರಿಗೆ ಮೊದಲ ಆದ್ಯತೆ ನೀಡಬೇಕೆಂದು PDOಗಳಿಗೆ ತುಮಕೂರು ಜಿಲ್ಲಾ ಪಂಚಾಯತ್ ಸಿಇಒ ಜಿ ಪ್ರಭು ಸೂಚಿಸಿದರು. ಗುಬ್ಬಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, JJM ಕಾಮಗಾರಿ ನಡೆಯುತ್ತಿದ್ದು ನೀರಿನ ಸಮಸ್ಯೆ ಬರುವ ಗ್ರಾಮದಲ್ಲಿ 580 ರುಗಳ ನಿಗದಿ ಮಾಡಿ ಟ್ಯಾಂಕರ್ ಮೂಲಕ ನೀರು ಒದಗಿಸಬೇಕು. 1 ತಿಂಗಳಲ್ಲಿ JJM ಕಾಮಗಾರಿ ಪೂರ್ಣಗೊಳಿಸಿ ನೀರು ಸರಬರಾಜು ಮಾಡಬೇಕೆಂದ ಅವರು, ಮಾರ್ಚ್ ತಿಂಗಳಲ್ಲಿ ತೆರಿಗೆ ವಸೂಲಿ ಮಾಡಿಲ್ಲ, ಇದಕ್ಕೆ ಹೊಣೆ ಹೊತ್ತ ತಾಲೂಕು ಪಂಚಾಯಿತಿ ಇಒ ಅವರ ಮೇಲೆ ಕ್ರಮ ವಹಿಸಲಾಗುವುದು. ಸರ್ಕಾರದ ಗಮನಕ್ಕೆ ಈ ಬಗ್ಗೆ ಕಡತ ಕಳುಹಿಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ಕೆಡಿಪಿನಲ್ಲಿ ಎಲ್ಲ ಕಡೆಗೂ ಸ್ಪಷ್ಟ ಸಂದೇಶ ಅವರಿಗೆ ಸೂಚನೆ ಕೊಟ್ಟಿದ್ದೀವಿ. ಕುಡಿಯೋ ನೀರು ಡಬಲ್ ಪ್ರಿಯಾರಿಟಿ. ಒಂದೇ ಒಂದು ಕಡೆ ಸಮಸ್ಯೆ ಬರಬಾರ್ದು. ಓವರ್ ನೈಟ್ ಹೋಗಿ ಕೆಲಸ ಮಾಡಿ ರೆಸ್ಟೋರ್ ಮಾಡಿ ಟಿಸಿಗಳು ಹಾಕಿ ಕುಡಿಯೋ ನೀರನ್ನ ರೆಸ್ಟೋರ್ ಮಾಡಬೇಕು ಅಂತ ಹೇಳಿದೀವಿ. ಆ ತರ ಕೆಲಸ ಮಾಡ್ತಾ ಇದ್ದಾರೆ. ಪದೇ ಪದೇ ಹೇಳ್ತಾ ಇದ್ದೀವಿ, ನಿಮ್ಮ ಪ್ರಗತಿ ಏನು ಅಂತ ಗೊತ್ತಾಗ್ತಾ ಇದೆ. 3%, 6%, 8% ಟ್ಯಾಕ್ಸ್ ಕಲೆಕ್ಷನ್ ಮಾಡೋದಕ್ಕೆ ವೆರಿ 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 ಅನ್ಫಾರ್ಚುನೇಟ್. ಅಂಡ್ ಇದು ತೀವ್ರತರವಾದ ಕರ್ತವ್ಯ ಲೋಪ ಅಂತ ನಾನು ಪರಿಭಾವಿಸಿದ್ದೀನಿ. ನೀವುಗಳು ನನಗೆ ಕ್ರಮ ಆಕ್ಷನ್ ತಗೋಬೇಕು. ಅದನ್ನು ಸಿಪಿಒಗೆ ಡೈರೆಕ್ಷನ್ ಕೊಟ್ಟಿದ್ದೀನಿ. ನಾಳೆ ರಿಪೋರ್ಟ್ ತಗೋಬೇಕು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಏನಕ್ಕೆ ಮಾಡಿಲ್ಲ? ಗ್ರಾಹಕರ ರೀತಿ ಬಂದ 2 ಅಪರಿಚಿತ ವ್ಯಕ್ತಿಗಳು ಬಂಗಾರ ಕೇಳುವ ನೆಪದಲ್ಲಿ ಅಂಗಡಿ ಮಾಲೀಕನ ದಿಕ್ಕು ತಪ್ಪಿಸಿ 100 ಗ್ರಾಂ ಬಂಗಾರದ ಸರವನ್ನ ಕಳ್ಳತನ ಮಾಡಿ ಪರಾರಿಯಾಗಿರುವ ಘಟನೆ ಮಂಚೇನಹಳ್ಳಿ ಪಟ್ಟಣದ BCS ಜ್ಯುವೆಲರ್ಸ್ನಲ್ಲಿ ನಡೆದಿದೆ. ಮಂಚೇನಹಳ್ಳಿ ತಾಲೂಕಿನ ಮೇನ್ ರೋಡ್ನಲ್ಲಿರುವ BCS ಜ್ಯುವೆಲರ್ಸ್ನಲ್ಲಿ ಗುರುವಾರ ಮಧ್ಯಾಹ್ನ 2 ಗಂಟೆಯಲ್ಲಿ 2 ಅಪರಿಚಿತ ವ್ಯಕ್ತಿಗಳು ಬಂದು ಸರಕ್ಕೆ ಹಾಕುವ ಪಂಚಲೋಹ ಬಂಗಾರ ಕೇಳುವ ನೆಪದಲ್ಲಿ ಅಂಗಡಿ ಮಾಲೀಕನ ದಿಕ್ಕನ್ನು ತಪ್ಪಿಸಿ 100 ಗ್ರಾಂ ಬಂಗಾರದ ಸರವನ್ನ ಕಳ್ಳತನ ಮಾಡಿ ಪರಾರಿಯಾಗಿರುತ್ತಾರೆ. ಅಂಗಡಿ ಮಾಲೀಕರಾದ ಮಲ್ಲಿಕಾರ್ಜುನ್ ಚಾರ್ ಮಾತನಾಡಿ, 2 ಅಪರಿಚಿತ ವ್ಯಕ್ತಿಗಳು ಬಜಾಜ್ ಡಿಸ್ಕವರ್ ಬೈಕ್ನಲ್ಲಿ ಬಂದು 300 ಮಿಲಿಗ್ರಾಂ ಬಂಗಾರ ಬೇಕೆಂದು ನನ್ನನ್ನ ಗಾಬರಿಪಡಿಸಿ ದಿಕ್ಕನ್ನ
ತಪ್ಪಿಸಿ ಚಿನ್ನದ ಸರವನ್ನ ಹೊತ್ತೊಯ್ದಿದ್ದಾರೆ. ಒಬ್ಬ ವ್ಯಕ್ತಿಗೆ 45 ವರ್ಷ, ಮತ್ತೊಬ್ಬ ವ್ಯಕ್ತಿಗೆ 60 ವರ್ಷ ಆಗಿರುತ್ತದೆ ಎಂದಿದ್ದಾರೆ. ಮಂಚಿನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾಂಗ್ರೆಸ್ ಪಕ್ಷ ಬಲಿಷ್ಠಗೊಂಡಾಗ ಮಾತ್ರ ಕಾರ್ಮಿಕರ ಸಮಸ್ಯೆ ಪರಿಹರಿಸಲು ಸಾಧ್ಯ. ಪಕ್ಷವನ್ನ ಸಂಘಟಿಸುವ ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸೋಕೆ ನಾವೆಲ್ಲರೂ ಶ್ರಮಿಸಬೇಕೆಂದು ಶಾಸಕ KY ನಂಜೇಗೌಡ ಹೇಳಿದರು. ಮಾಲೂರು ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವಿಭಾಗದ ಕಾರ್ಮಿಕ ಘಟಕಕ್ಕೆ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಆದೇಶ ಪತ್ರಗಳನ್ನು ಶಾಸಕ KY ನಂಜೇಗೌಡ ವಿತರಿಸಿ ಮಾತನಾಡಿ, ಕಾರ್ಮಿಕ ಘಟಕಕ್ಕೆ ಆಯ್ಕೆಯಾದ ಪದಾಧಿಕಾರಿಗಳು ಗುರುತಿನ ಚೀಟಿಗೆ ಸೀಮಿತ ಆಗದೆ ಜವಾಬ್ದಾರಿಯನ್ನ ಪಡೆದುಕೊಂಡು ಕಾಂಗ್ರೆಸ್ ಪಕ್ಷವನ್ನ ಮತ್ತಷ್ಟು ಬಲಿಷ್ಠಗೊಳಿಸಲು ಮುಂದಾಗಬೇಕು. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸೋಕೆ ಶ್ರಮಿಸಬೇಕೆಂದು ಶಾಸಕ KY ನಂಜೇಗೌಡ ಹೇಳಿದರು. ಏನು ವಿಸಿಟಿಂಗ್ ಕಾರ್ಡ್ ಇಡ್ತಾರೆ, ಅದು ಹೆಂಗಿರ್ಬೇಕಂದ್ರೆ ಅದು ಎಫೆಕ್ಟ್ ಅನುಕೂಲ ಕಾಂಗ್ರೆಸ್ ಪಾರ್ಟಿ ಇಂಥವ್ರನ್ನ ಮಾಡಿದ್ದಕ್ಕಾಗಿ ಇವತ್ತು ಪಕ್ಷಕ್ಕೆ ಎಷ್ಟು ಲಾಭ ಆಗಿದೆ ಅಂತ ಬರುತ್ತೆ. ಬರೀ ಪಕ್ಷಕ್ಕೆ ಲಾಭ ಅಲ್ಲ, ಅದು ನಿಮ್ಗೆಲ್ಲರಿಗೂ ಕೂಡ ಲಾಭ ಆಗ್ತದೆ. ಪಕ್ಷ ಬಲಿಷ್ಠವಾಗಿ ನಾವು ಕಟ್ಟಿದಾಗ ಇವತ್ತೇನು ಕಾರ್ಮಿಕ ವಿಭಾಗದ ನೀವು ಅಧ್ಯಕ್ಷರು ಸದಸ್ಯಗಳಾಗ್ತಾ ಇದ್ರಿ, ನಾಳೆ ಬೇರೆ ಬೇರೆ ಅವಕಾಶಗಳು ಕೂಡ ಪರವಾಗಿಲ್ಲಪ್ಪ ಜವಾಬ್ದಾರಿ ಕೊಟ್ವಿ. ಈ ಜವಾಬ್ದಾರಿ ತುಂಬಾ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿರೋದ್ರಿಂದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಮಿಟ್ಗಾನಹಳ್ಳಿ MN ವೆಂಕಟೇಶ್, ತಾಲೂಕು ಅಧ್ಯಕ್ಷರಾಗಿ AN ಚಿನ್ನಪ್ಪ ಅವರನ್ನು ನೇಮಕ ಮಾಡಿ ಆದೇಶ ಪತ್ರಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯರಾದ ಸೋಮಣ್ಣ, MS ಪ್ರದೀಪ್ ರೆಡ್ಡಿ, ರಾಜ್ಯ ಉಪಾಧ್ಯಕ್ಷ ಮೋಹನ್, ಜಂಟಿ ಕಾರ್ಯದರ್ಶಿ ಯಲ್ಲಪ್ಪ, ಜಿಲ್ಲಾಧ್ಯಕ್ಷ ಎನ್ ರಾಜಣ್ಣ ಮತ್ತಿತರರು ಹಾಜರಿದ್ದರು. ಕೇಶವ್, ನ್ಯೂಸ್ ಟಿವಿ, ಮಾಲೂರು. 16 ವರ್ಷಗಳಿಂದ ಮುಂದೂಡುತ್ತಾ ಬರುತ್ತಿರುವ ಕೃಷಿ ಉತ್ಪನ್ನಗಳಿಗೆ ಲಾಭದಾಯಕ ಧಾರಣೆಯನ್ನ ಖಾತರಿಗೊಳಿಸಬೇಕು. ರೈತರು ಬೆಳೆಯುವ ಹಣ್ಣು ತರಕಾರಿಗಳಿಗೂ ASP ದರವನ್ನ ನಿಗದಿಗೊಳಿಸಬೇಕು. ದಾಸ್ತಾನು ಮಳಿಗೆಗಳನ್ನು ನಿರ್ಮಾಣ ಮಾಡಿಕೊಳ್ಳುವ ಭರವಸೆಯನ್ನ ರಾಜಕೀಯ ಪಕ್ಷಗಳು ಪ್ರಣಾಳಿಕೆಯಲ್ಲಿ ಪ್ರಕಟಿಸಬೇಕೆಂದು ಸಾಮಾಜಿಕ ಹೋರಾಟಗಾರ, ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷ ಪ್ರೊಫೆಸರ್ TN ಪ್ರಕಾಶ್ ಕೊಮ್ಮಾರೆಡ್ಡಿ ಒತ್ತಾಯಿಸಿದರು. 70 ಭಾಗ ಕೊಳ್ಳೆ ಹೊಡೆಯೋಕ್ಕೆ ಮಧ್ಯವರ್ತಿಗಳು ಅಮೆರಿಕದಿಂದ ಬಂದಿಲ್ಲ, ಮಾರ್ಸಿಂದ ಬಂದಿಲ್ಲ, ನಮ್ಮ ಆಡಳಿತ ವ್ಯವಸ್ಥೆ ಇದಕ್ಕೆ ಬೆಂಬಲ ಬೆಲೆಗೆ ಕಾಯ್ದೆ ಕೊಟ್ಟಿದ್ದೇ ಆದಲ್ಲಿ ಇದಕ್ಕೆ ಹೊಡೆತ ಬರುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ರಾಜ್ಯ ರೈತ ಸಂಘ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಸುದ್ದಿಗೋಷ್ಠಿಯಲ್ಲಿ ಸಾಮಾಜಿಕ ಹೋರಾಟಗಾರ, ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷ ಪ್ರೊ TN ಪ್ರಕಾಶ್ ಕೊಮ್ಮಾರೆಡ್ಡಿ ಮಾತನಾಡಿ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು 16 ವರ್ಷಗಳಿಂದ ಕೃಷಿಗೆ ಲಾಭದಾಯಕ ದರ ನಿಗದಿಗೊಳಿಸುತ್ತಿಲ್ಲ. ಕನಿಷ್ಠ ಬೆಂಬಲ ಬೆಲೆಗಳನ್ನು ಕೆಲವೇ ಬೆಳೆಗಳಿಗೆ ಮಾತ್ರ ನೀಡುತ್ತಿದೆ. ಎಲ್ಲಾ ಬೆಳೆಗಳಿಗೂ, ಹಣ್ಣು ತರಕಾರಿಗಳಿಗೂ MSP ನಿಗದಿಗೊಳಿಸಬೇಕು. ರಾಜ್ಯ ಸರ್ಕಾರಗಳು ಕೈಗೊಂಡ ನಿರ್ಣಯಗಳನ್ನು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿಕೊಡಬೇಕು. ಈಗ ಸಂಸತ್ ಚುನಾವಣೆ ನಡೆಯುತ್ತಿದೆ. ಆಯಾ ರಾಜಕೀಯ ಪಕ್ಷಗಳು ಈಗಲಾದರೂ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಬಗ್ಗೆ ಖಾತರಿ ನೀಡಲಿ, ತಮ್ಮ ಪ್ರಣಾಳಿಕೆಗಳಲ್ಲಿ ಪ್ರಕಟಿಸಲಿ. ಕೃಷಿಗೆ ಲಾಭದಾಯಕ ದರ ನಿಗದಿಗೊಳಿಸಲು ಆಸಕ್ತಿ ಇಲ್ಲದ ರಾಜಕೀಯ ಪಕ್ಷಗಳನ್ನು ತಿರಸ್ಕರಿಸಿ ಎಂದು ರೈತರಿಗೆ ಕರೆ ನೀಡಿದರು. ಟೊಮೊಟೊ ಲಕ್ಷಾಂತರ ಕ್ವಿಂಟಲ್ ರಾಗಿ ಬಂದು ಬಿದ್ದಿರಬೇಕಾದ್ರೆ ನೀವು ಬೆಂಬಲ ಬೆಲೆ ಕೊಟ್ಟಿದ್ದು ಯಾರು ಸಂಸ್ಥೆ ಮಾಡಿ. ಆದರೆ ಇವತ್ತು ಬೆಂಬಲ ಬೆಲೆಗೆ ಕಾಯ್ದೆ ಬೇಕು ಅನ್ನತಕ್ಕಂಥದ್ದು ದೆಹಲಿಯಲ್ಲಿ ರೈತರು ಹೋರಾಟ ಮಾಡ್ತಾರೆ. ಅವರ ಮೊದಲನೇ ಬೇಡಿಕೆಯೇ ಅದು. ರೈತರು ದೆಹಲಿ ಮುತ್ತಿಗೆ ಅಂತ ಹೇಳ್ಬಿಟ್ಟು ಹರಿಯಾಣ, ಪಂಜಾಬ್ನಿಂದ ಮೊದಲನೇ ಬೇಡಿಕೆಯನ್ನು ಬೆಂಬಲ ಬೆಲೆ ನೀವು ಘೋಷಣೆ ಮಾಡಿಸೋದು, ಕಾಯ್ದೆ ತನ್ನಿ ಅಂತ. ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ರೈತ ಸಂಘದ ಅಧ್ಯಕ್ಷ GJ ಹಳ್ಳಿ ನಾರಾಯಣಸ್ವಾಮಿ, ಜಿಲ್ಲಾಧ್ಯಕ್ಷ ಶ್ರೀನಿವಾಸ್, ಕಾರ್ಯದರ್ಶಿ ಮುನಿ ವೆಂಕಟರೆಡ್ಡಿ ಇತರರು ಹಾಜರಿದ್ದರು. ಕ್ಯಾಮೆರಾಮನ್ ಅಂಬರೀಶ್ ಜೊತೆ KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ತಮ್ಮ ಬದುಕಿನ ಉದ್ದಕ್ಕೂ ಎಲ್ಲ ಕ್ಷೇತ್ರಗಳಿಗೆ ಅಪಾರ ಕೊಡುಗೆ ನೀಡಿದ ಮಹಾನ್ ನಾಯಕರಾಗಿದ್ದಾರೆಂದು ತಹಸೀಲ್ದಾರ್ ಎನ್ ಮನೀಶ್ ತಿಳಿಸಿದರು. ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ತಾಲೂಕು ಆಡಳಿತದ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 117ನೇ ಜಯಂತಿ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಎನ್ ಮನೀಶಾ ಮಾತನಾಡಿ, ಸಮಾಜದಲ್ಲಿನ ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವಲ್ಲಿ ಬಾಬೂಜಿ ಕೊಡುಗೆ ಅಪಾರವಾಗಿದೆ. ಜಾತಿ ವ್ಯವಸ್ಥೆಯನ್ನ ತೊಡೆದು ಹಾಕಿ ಎಲ್ಲರಲ್ಲೂ ಸಮಾನತೆ ತರುವುದು ಅವರ ಮುಖ್ಯ ಉದ್ದೇಶ ಆಗಿತ್ತು. ಹಸಿರು ಕ್ರಾಂತಿ ರೂಪಿಸಿ ರೈತರನ್ನ ಆರ್ಥಿಕವಾಗಿ ಸ್ವಾವಲಂಬಿಯನ್ನಾಗಿಸಿದ್ರು ಎಂದು ಹೇಳಿದರು.
ಅವ್ರನ್ನ ಮತ್ತು ಇವ್ರನ್ನ ಒಂದೇ ತಟ್ಟಿಲಿ ತೂಗೋದಕ್ಕೆ ಹಾಕಿದ್ರೆ ಇಬ್ಬರು ಕೂಡ ಸಮಾನವಾದ ಒಂದು ತೂಕವನ್ನು ಹೊಂದುತ್ತಾರೆ. ಯಾಕಂದರೆ ಅವರು ಕೂಡ ಅಷ್ಟೇ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಜೀವನವನ್ನು ಒಂದು ಉನ್ನತ ಸ್ಥಾನಕ್ಕೆ ತರೋದಕ್ಕೆ ಅವರು ಹೋರಾಟ ಮಾಡಿದ್ದಾರೆ. ಅದೇ ರೀತಿ ಇವರು ಸಹ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಜೀವನವನ್ನು ಉನ್ನತ ರಂಗಕ್ಕೆ ತರೋದಕ್ಕೆ ಕೂಡ ಇವರು ಸಾಕಷ್ಟು ಶ್ರಮಿಸಿದ್ದಾರೆ. ಇವರು ಕೂಡ ಬಡ ಕುಟುಂಬ, ದಲಿತ ಕುಟುಂಬದಲ್ಲಿ ಬ್ಯಾಕ್ಗ್ರೌಂಡ್ ಹೊಂದಿದ್ರು ಕೂಡ ಬಡತನವನ್ನು ನಿರ್ಲಕ್ಷಿಸಿದ್ರು. ಬಡತನ ಇರುವ ಕಾರಣ ವಿದ್ಯಾಭ್ಯಾಸವನ್ನು ಹಂತದಲ್ಲೇ ಬಿಟ್ಟು ಬೇರೆ ಒಂದು ದಾರಿಯನ್ನು ಹಿಡಿದೇ ಆ ಬಡತನದಲ್ಲಿಯೇ ವಿದ್ಯಾಭ್ಯಾಸವನ್ನು ಕಾರ್ಯಕ್ರಮದಲ್ಲಿ ಇಒ ಹೇಮಾವತಿ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಲೋಕಸಭಾ ಚುನಾವಣೆ 2024ರ ನಿಮಿತ್ತ ಚುನಾವಣಾ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಲಕ್ಷ್ಮೀಪತಿ ರೆಡ್ಡಿ, ನೌಕರರ ಸಂಘದ ಅಧ್ಯಕ್ಷ ಕೆವಿ ನಾರಾಯಣಸ್ವಾಮಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು. ಬಿ ಮಂಜುನಾಥ್, ನ್ಯೂಸ್ ಟಿವಿ, ಗುಡಿಬಂಡೆ. ಪ್ರಜಾಪ್ರಭುತ್ವದಲ್ಲಿ ಮತದಾರರು ಮತದಾನ ಮಾಡುವ ಮೂಲಕ ಭವಿಷ್ಯದ ನಾಯಕರನ್ನ ಆಯ್ಕೆ ಮಾಡುವ ಕ್ರಿಯೆ ಆಗಿದ್ದು, ಕಡ್ಡಾಯವಾಗಿ ಮತದಾನ ಮಾಡಬೇಕೆಂದು ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣಾ ಸಹ ನೋಂದಣಾಧಿಕಾರಿ ಪ್ರಶಾಂತ್ ಕೆ ಪಾಟೀಲ್ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಚುನಾವಣಾ ಆಯೋಗ, ತಾಲೂಕು ಸ್ವೀಪ್ ಸಮಿತಿ, ತಾಲೂಕು ಪಂಚಾಯಿತಿ ಸಂಯುಕ್ತಾಶ್ರಯದಲ್ಲಿ ಸಾರ್ವತ್ರಿಕ ಲೋಕಸಭಾ ಚುನಾವಣಾ 2024ರ ಅಂಗವಾಗಿ ಎತ್ತಿನ ಬಂಡಿಗಳ ಮೆರವಣಿಗೆ ಮೂಲಕ ಮತದಾನ ಅರಿವು ಮತ್ತು ಜಾಗೃತಿ ಮೂಡಿಸಲಾಯಿತು. ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿಯ ಗ್ರಾಮ ಪಂಚಾಯಿತಿಗಳ ನೇತೃತ್ವದಲ್ಲಿ ಗ್ರಾಮಸ್ಥರು ಎತ್ತಿನ ಬಂಡಿಗಳನ್ನು ಹಾಗೂ ಎತ್ತುಗಳಿಗೆ ಸಿಂಗರಿಸಿದ್ರು. ಬಂಡಿಗಳಿಗೆ ಬಾಳೆ ದಿಂಡು, ಮಾವು, ಬೇವಿನ ಎಲೆಗಳನ್ನು ಕಟ್ಟಿದ್ದರು. ಗ್ರಾಮ ಪಂಚಾಯಿತಿಗಳ ಸ್ವಚ್ಛ ವಾಹಿನಿಗಳ ವಾಹನಗಳ ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆಯ ಉದ್ದಕ್ಕೂ ಗಾರುಡಿ ಬೊಂಬೆಗಳ ಪ್ರದರ್ಶನ ಜನಮನ ಸೆಳೆಯಿತು. ತಾಲೂಕು ಪಂಚಾಯಿತಿ ಆವರಣದಲ್ಲಿ ಮತದಾನದ ಬಗ್ಗೆ ಪ್ರತಿಜ್ಞಾ ಸ್ವೀಕಾರ ನಡೆಯಿತು. ಅಂಗನವಾಡಿ ಕಾರ್ಯಕರ್ತೆಯರು ಮತ ಹಾಕಿದವರೇ ಹೀರೋಗಳು, ನಿಮ್ಮ ಮತ ನಿಮ್ಮ ಭವಿಷ್ಯ, ಜನಸಾಮಾನ್ಯರ ಶಕ್ತಿ, ಮತ ಚಲಾವಣೆ, ಮತದಾನ ಮಾಡಿದವರೇ ಶೂರ ಸೇರಿದಂತೆ ವಿವಿಧ ಘೋಷಣಾ ವಾಕ್ಯಗಳ ಬರವಣಿಗೆಯ ಫಲಕಗಳನ್ನು ಹಿಡಿದು ಮೆರವಣಿಗೆಯಲ್ಲಿ ವಿಶೇಷ ಜಾಗೃತಿ ಮೂಡಿಸಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣಾ ಸಹ ಚುನಾವಣಾಧಿಕಾರಿ ಸಂತೋಷ್ ಕುಮಾರ್ ಪಾಟೀಲ್, ಗುಡಿಬಂಡೆ ತಹಸೀಲ್ದಾರ್ ಮನೀಷಾ, ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಪಿಎಸ್ ರಾಜೇಶ್, ನ್ಯೂಸ್ ಟಿವಿ, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ನಗರದ ದೇವಮೂಲೆಯಿಂದ ಪ್ರಾರಂಭವಾಗುವ ಕರಗ ಮಹೋತ್ಸವಗಳಲ್ಲಿ ಒಂದಾದ ಮೂಲ ದೇವರು ಧರ್ಮರಾಯ ಸ್ವಾಮಿ ದೇವಾಲಯದ 40ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಭಗತ್ ಸಿಂಗ್ ನಗರ ಕೆಎಸ್ಆರ್ಟಿಸಿ ಗ್ಯಾರೇಜ್ ಕರಗವೆಂದೇ ಪ್ರಚಲಿತವಾಗಿರುವ ಶ್ರೀ ಧರ್ಮರಾಯ ಹೂವಿನ ಕರಗ ಮಹೋತ್ಸವ ನಾಳೆ ವಿಜೃಂಭಣೆಯಿಂದ ನಡೆಯುತ್ತಿದ್ದು, ಕರಗ ಮಹೋತ್ಸವಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ನಗರದ ಭಗತ್ ಸಿಂಗ್ ನಗರದ ಕೆಎಸ್ಆರ್ಟಿಸಿ ಗ್ಯಾರೇಜ್ ಪ್ರದೇಶದಲ್ಲಿ ನಿರ್ಮಾಣ ಆಗಿರುವ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದ 40ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ನಾಳೆ ರಾತ್ರಿಗೆ ವಿಜೃಂಭಣೆಯ ಹೂವಿನ ಕರಗ ನಡೆಯಲಿದೆ. ಇಡೀ ನಗರದಲ್ಲಿ ಧರ್ಮರಾಯನ ಹೆಸರಲ್ಲಿರುವ ಮೂಲ ದೇವಸ್ಥಾನ ಧರ್ಮರಾಯ ಸ್ವಾಮಿಗೆ ಕರಗ ಮಹೋತ್ಸವ ಪ್ರಾರಂಭವಾಗಿ 40 ವರ್ಷವಾಗಿದೆ. ಅಂದಿನ ಪುರಸಭೆ ಅಧ್ಯಕ್ಷ ವೆಂಕಟರಾಯಲು ಅನ್ನುವರು ಆಸಕ್ತಿ ವಹಿಸಿ ತಿಗಳರ ಸಂಘದ ಪದಾಧಿಕಾರಿಗಳು ಪ್ರಾರಂಭಿಸಿದ ಈ ಕರಗ ಮಹೋತ್ಸವದ ಕಾರ್ಯಚಟುವಟಿಕೆಗಳು ಪ್ರಾರಂಭವಾಗಿ 3 ದಿನಗಳಾಗಿದೆ. ಇಂದು ಊರಿನ ಭಕ್ತಾದಿಗಳಿಂದ ದ್ರೌಪದಮ್ಮನವರಿಗೆ ತಂಬಿಟ್ಟು ದೀಪೋತ್ಸವ ನಡೆಯಿತು. ನಾಳೆ ಧರ್ಮರಾಯ ಸ್ವಾಮಿ ಹೂವಿನ ಕರಗ, ನಾಳಿದ್ದು ಅಗ್ನಿಗುಂಡ ಪ್ರವೇಶ, ರಾತ್ರಿಗೆ ಮಹಾಭಾರತ ಕತೆ, 8ನೇ ತಾರೀಕು ವಸಂತೋತ್ಸವ ವನಕೆ ಕರಗ ನೆರವೇರಿಸಲಾಗುವುದು. ಶನಿವಾರ ನಡೆಯುವ ಹೂವಿನ ಕರಗವನ್ನು ಚಿತ್ತೂರು ಜಿಲ್ಲೆ ಕುಪ್ಪಂ ತಾಲೂಕಿನ ಎಂ ಬಾಲಾಜಿ ಎನ್ನುವರು ಹೊರಟಿದ್ದು, ಈ ಕರಗ ಮಹೋತ್ಸವಕ್ಕೆ ಮೆರಗು ನೀಡಲು ಎಂಜಿ ರಸ್ತೆ, ಸರ್ಕಾರಿ ರೇಷ್ಮೆಗೂಡು ಮಾರುಕಟ್ಟೆ ಹಾಗೂ ಕೆಳಗಿನ ತೋಟಗಳಲ್ಲಿ ವಾದ್ಯಗೋಷ್ಠಿ, ಅನ್ನಸಂತರ್ಪಣೆ ಏರ್ಪಡಿಸಿ ಭಕ್ತಾದಿಗಳು ಸಾರ್ವಜನಿಕರಿಗೆ ಮನರಂಜನೆ ಏರ್ಪಡಿಸಲಾಗಿದೆ ಎಂದು ಸಮಿತಿ ಪದಾಧಿಕಾರಿ ಅರುಣ್ ತಿಳಿಸಿದರು. ಅಂಬರೀಶ್ ಜೊತೆಗೆ ಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಅವ್ರು ಬಂದು ಭಾರಿ ಆಸೆ ಉಂಡು.
मेडिकल ಓದೋಣ ನಡ ಸ್ವಪ್ನ ಮಕ್ಕಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮುಣ ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು, ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಜಿಲ್ಲಾ ಸಿಪ್ ಸಮಿತಿ ಹಾಗೂ ತಾಲೂಕು ಸಿಪ್ ಸಮಿತಿ ವತಿಯಿಂದ ಹಗಲೂರ್ಕಿ ಗ್ರಾಮದ ಪಂಚಾಯಿತಿ ವ್ಯಾಪ್ತಿಯ ಚೊಕ್ಕಹಳ್ಳಿ ಗ್ರಾಮದ ಹೊರವಲಯದಲ್ಲಿರುವ ಹೂವಿನ ಮಾರ್ಕೆಟ್ನಲ್ಲಿ 2024 ಲೋಕಸಭಾ ಚುನಾವಣೆ ಪ್ರಯುಕ್ತ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನೈತಿಕ ಹಾಗೂ ಕಡ್ಡಾಯವಾಗಿ ಮತದಾನ ಮಾಡಲು ಹೂವಿನ ಮಾರ್ಕೆಟ್ ವರ್ತಕರು ಹಾಗೂ ರೈತರಿಗೆ ಜಾಗೃತಿಯನ್ನು ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ನೈತಿಕ ಮತದಾನ ಮಾಡುವ ಕುರಿತು ಪ್ರತಿಜ್ಞಾವಿಧಿಯನ್ನು ಬೋಧಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ತಾಲೂಕು ಸಿಪ್ ಸಮಿತಿ ಮುಖ್ಯಸ್ಥರು ಸಂದೀಪ್ ಕುಮಾರ್ ಎಲ್, ಚಿಕ್ಕಬಳ್ಳಾಪುರ ಹೂವಿನ ಮಾರ್ಕೆಟ್ನ ವರ್ತಕರ ಸಂಘದ ಅಧ್ಯಕ್ಷ ರವೀಂದ್ರ, ಜಿಲ್ಲಾ ಸಿಪ್ ಸಮಿತಿ ಸದಸ್ಯ ವಿಜಯೇಂದ್ರ ಕುಮಾರ್, ರವಿಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ದೇವನಹಳ್ಳಿ ತಾಲೂಕಿನ ಕೋಡಗುರ್ಕಿ ಗ್ರಾಮದಲ್ಲಿ ರೈತ ನಾರಾಯಣಸ್ವಾಮಿ ಅವರ ದನದ ಕೊಟ್ಟಿಗೆಗೆ ಆಕಸ್ಮಿಕ ಬೆಂಕಿ ತಗುಲಿದ ಪರಿಣಾಮ ದನದ ಕೊಟ್ಟಿಗೆ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿರುವ ಘಟನೆ ನಡೆದಿದೆ. ಕೊಟ್ಟಿಗೆಯಲ್ಲಿದ್ದ 2 ಪಡ್ಡೆ ಹಸುಗಳು ಸೇರಿದಂತೆ 1 ಕರು ಸ್ಥಳದಲ್ಲಿಯೇ ಜೀವಂತವಾಗಿ ಬೆಂಕಿಗೆ ಸಿಲುಕಿ ಸುಟ್ಟು ಕರಕಲಾಗಿದೆ. ಮಾಹಿತಿ ತಿಳಿಯುತ್ತಿದ್ದಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಅಗ್ನಿ ನಂದಿಸಿದ್ದಾರೆ. ದುರದೃಷ್ಟವಶಾತ್ ಅಷ್ಟೊತ್ತಿಗಾಗಲೇ ಸಂಪೂರ್ಣವಾಗಿ ಕೊಟ್ಟಿಗೆ ಬೆಂಕಿಗೆ ಆಹುತಿಯಾಗಿದೆ. ರೈತ ನಾರಾಯಣಸ್ವಾಮಿ ಅವರ ಅಳಲು ಮುಗಿಲು ಮುಟ್ಟಿದೆ. ಮಂಚನಹಳ್ಳಿ ತಾಲೂಕಿನ ಕಲ್ಲಿನಾಯಕನಹಳ್ಳಿ ಗ್ರಾಮದಲ್ಲಿ ಮಂಗಳವಾರ ರಾತ್ರಿ ದುಷ್ಕರ್ಮಿಗಳು ಮನೆಯೊಂದರ ಬಾಗಿಲು ಮುರಿದು ದೇವರ ಮನೆಯಲ್ಲಿದ್ದ ಬೆಳ್ಳಿ ವಸ್ತುಗಳು ಮತ್ತು 8,000 ಹಣ ದೋಚಿ ಪರಾರಿಯಾಗಿದ್ದಾರೆ. ಮೂಲತಃ ಕಲ್ಲಿನಾಯಕನಹಳ್ಳಿ ಗ್ರಾಮದ ನಿವಾಸಿಯಾದ ಸುಜಾತಮ್ಮ ಎಂಬುವವರು ಬೆಂಗಳೂರಿನಲ್ಲಿರುವ ತಮ್ಮ ಮಗಳ ಮನೆಗೆ ಹೋಗಿದ್ದ ವೇಳೆ ಕಳ್ಳತನ ನಡೆದಿದೆ. ಮನೆ ಕೆಲಸದಕ್ಕೆ ಕರೆ ಮಾಡಿ ಮಾಲೀಕರಿಗೆ ಕಳ್ಳತನವಾಗಿರುವ ವಿಷಯ ತಿಳಿಸಿದ್ದಾರೆ. ಇನ್ನು ಘಟನೆ ನಡೆಯುತ್ತಿದ್ದಂತೆ ಬೆಂಗಳೂರಿನಿಂದ ಬಂದು ನೋಡಿದಾಗ ತಮ್ಮ ಮನೆ ಬಾಗಿಲು ಮುರಿದು ಹಾಕಿ ದೇವರ ಮನೆಯಲ್ಲಿದ್ದ ಬೆಳ್ಳಿ ವಸ್ತುಗಳು ಮತ್ತು 8,000 ಹಣ ದೋಚಿಕೊಂಡು ಹೋಗಿದ್ದಾರೆ ಎಂದು ಸುಜಾತಮ್ಮ ಅವರು ತಿಳಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಮಂಚನಹಳ್ಳಿ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಸಿಸಿ ಕ್ಯಾಮೆರಾ ವೀಕ್ಷಿಸಿದಾಗ ಸಿಸಿ ಕ್ಯಾಮೆರಾದಲ್ಲಿ ದುಷ್ಕರ್ಮಿಗಳ ವಿಡಿಯೋ ಸೆರೆಯಾಗಿದ್ದು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ.
ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಅವರು ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡ ರಾಜೀಗೌಡ ಅವರ ನಿವಾಸಕ್ಕೆ ಭೇಟಿ ನೀಡಿ ರಾಜೀಗೌಡ ಅವರ ಬೆಂಬಲ ಕೋರಿದ್ರು. ರಾಜೀಗೌಡ ಅವರ ಬೆಂಗಳೂರಿನ ನಿವಾಸಕ್ಕೆ ಭೇಟಿ ನೀಡಿ ಗೌತಮ್ ಅವರು 1 ಗಂಟೆಗೂ ಹೆಚ್ಚು ಕಾಲ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರದ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಒಗ್ಗೂಟಿಗೆ ಚರ್ಚಿಸಿದ್ರು. ಈ ವೇಳೆ ಗೌತಮ್ ಅವರು ಈ ಲೋಕಸಭಾ ಚುನಾವಣೆಯಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಮತಗಳನ್ನು ನನಗೆ ಕೊಡಿಸಬೇಕು ಎಂದು ರಾಜೀಗೌಡ ಅವರಲ್ಲಿ ಮನವಿ ಮಾಡಿದ್ರು. ಗೌತಮ್ ಅವರನ್ನು ಮೈಸೂರು ಪೇಟ ತೊಡಿಸಿ ಶಾಲು ಹಾಕಿ ಗೌರವಿಸಿ ಬೀಳ್ಕೊಟ್ಟರು. ಈ ವೇಳೆ ಶಿಡ್ಲಘಟ್ಟದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಹನಾಗೌಡ, ನಗರಸಭಾ ಸದಸ್ಯ ಮುನ್ರಾಜು, ಯುವ ಕಾಂಗ್ರೆಸ್ ಆರ್ನೂರು ರವಿಗೌಡ, ನರೇಂದ್ರ ಇನ್ನಿತರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜಕಾರಣ ಅಂದ್ರೆ ಹಿಂಗೆ, ಚೆಕ್ ಅಂತ ಪ್ರತ್ಯಕ್ಷವಾಗ್ತಾರೆ, ಚೆಕ್ ಅಂತ ಮಾಯವಾಗ್ತಾರೆ. ಮಾಜಿ ಶಾಸಕ ಶಿವಾನಂದ್ ಯಾವ ಪಕ್ಷದಲ್ಲಿರ್ತಾರೆ? ದೇಶದ ಹಿತದೃಷ್ಟಿಯಿಂದ ಮೋದಿ ಪ್ರಧಾನಿಯಾಗಬೇಕು. ಬಿಜೆಪಿ ಜೆಡಿಎಸ್ ಮೈತ್ರಿ ಸಮಾವೇಶದಲ್ಲಿ ಅರವಿಂದ ಲಿಂಬಾವಳಿ ಕರೆ. ತಟಸ್ಥ ರಾಜಕಾರಣಿಗಳ ಬೆಂಬಲ ಯಾರಿಗೆ? ಜಿಎಚ್ ನಾಗರಾಜ್ ಮನೆಗೆ ನಿನ್ನೆ ಸುಧಾಕರ್ ಭೇಟಿ. ಇಂದು ರಕ್ಷಾ ರಾಮಯ್ಯ ತಂದೆ ಕೆಪಿಬಿ ಭೇಟಿ. ದಿನದ 24 ಗಂಟೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿ ಆಡಳಿತಾಧಿಕಾರಿಗಳಿಗೆ ತುಮಕೂರು ಸಿಇಒ ಪ್ರಭು ಖಡಕ್ ಸೂಚನೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.